ಸ್ನೇಹಿತರ, ಇವತ್ತು ನಾನು ಹೇಗಂತ ಇದ್ದೀನಿ, ನಾನೊಂದು ಫಂಕ್ಷನಲ್ಲಿದ್ದೀನಿ. ನೆನ್ನೆ KR ನಗರಕ್ಕೆ ಬಂದೆ. KR ನಗರದಲ್ಲಿ ಎಂಗೇಜ್ಮೆಂಟ್ ಇದೆ ನನ್ನ ಸಿಸ್ಟರ್ದು. ಅಲ್ಲಿಗೆ ಬಂದಿದ್ದೀನಿ. ಬೆಳಿಗ್ಗೆಯಿಂದ ಬ್ಲಾಗ್ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಇವಾಗೆಲ್ಲ ಮುಗೀತು, ಊಟನೂ ಆಯಿತು. ಇನ್ನೂ ಒಂದು ಸಣ್ಣ ಫಂಕ್ಷನ್ ಇದೆ. ಏನು ಅಂದರೆ ಸಣ್ಣ ಪ್ರೋಗ್ರಾಮ್, ಲಗ್ನ ಪತ್ರಿಕಾ ಏನಮ್ಮ ಅಂತಾರೆ ಅದಕ್ಕೆ, ಲಗ್ನ ಬರ್ಸೋದು ಈಗ ಪ್ರೋಗ್ರಾಮ್ ನಡೀತಾ ಇದೆ. ಸೊ ಎಲ್ಲರೂ ಆಲ್ಮೋಸ್ಟ್ ಗೆಸ್ಟ್ಗಳೆಲ್ಲ ಖಾಲಿಯಾಗಿದ್ದಾರೆ. ಈಗ ಸ್ವಲ್ಪ ಜನ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಇದ್ದೀವಿ. ಅವರಲ್ಲಿ ಪ್ರೋಗ್ರಾಮ್ನ ಶುರುವಾಗಿದೆ, ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಾಯಿತು. ಈಗ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಹೇಗೆ ಕಾಣ್ತಾ ಇದ್ದೀನಿ, ತುಂಬ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಅಷ್ಟೊಂದು ಹೆವಿ ಏನೂ ಬೇಕಾಗಿಲ್ಲ. ಬಿಕಾಸ್ ಐ ಡೋಂಟ್ ಹ್ಯಾವ್ ಎನಿ ಸ್ಪಾಟ್ಸ್ ಆರ್ ಏನೂ ಆ ಥರ ಇಲ್ಲ. ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಲಿಪ್ಸ್ಟಿಕ್ ಮಾತ್ರ ಸ್ವಲ್ಪ ಡಾರ್ಕಾಗಿ ಹಾಕಿದ್ದೀನಿ. ನಾನು ಬೆಳಗಿನ ಲುಕ್ ಹೇಗಿತ್ತು, ಹಾಗೆಯೇ ಸ್ವಲ್ಪ ಎಂಗೇಜ್ಮೆಂಟ್ ಆಗಬೇಕಾದ್ರೆ ಸ್ವಲ್ಪ ವೀಡಿಯೋನ ಶೂಟ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ವೀಡಿಯೋನ ಶೂಟ್ ಮಾಡಿದ್ದೀನಿ. ಅದನ್ನೆಲ್ಲ ತೋರಿಸ್ತೀನಿ. ಈಗ ಸದ್ಯಕ್ಕೆ ನಮ್ಮಮ್ಮ ಒಬ್ಬರು ಇದ್ದಾರೆ ಈ ರೂಮಲ್ಲಿ. ಅವರು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಲಾಸ್ಟ್ ಟೈಮು ಕೇಳಿದ್ರಿ ನನಗೆ ಪರಿಚಯ ಮಾಡಿಸ್ಕೊಡಿ, ತೋರಿಸಿ ನಿಮ್ಮ ಅಮ್ಮನ್ನ ಅಪ್ಪನ ಅಂತ. ಅಪ್ಪ ಈಗ ಸದ್ಯಕ್ಕಿಲ್ಲ. ನನ್ನ ತಂಗಿರು ಇದ್ದರು, ಇವಾಗ ತಾನೇ ಎಲ್ಲರೂ ಹೊರಟೋದ್ರು. ಆಗಲಿಂದ ತುಂಬ ಬ್ಯುಸಿ ಇದೆ, ಅದಕ್ಕೆ ಮಾಡೋದಕ್ಕೆ ಆಗಿರಲಿಲ್ಲ. ನಮ್ಮ ಅತ್ತೆ ಮಾವ ನಮ್ಮ ಮನೆಯವರು ಎಲ್ಲರೂ ಹೋಗಾಯಿತು. ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಇರೋದೀಗ. ಅಮ್ಮ ಒಬ್ಬರಿದ್ದಾರೆ, ತೋರಿಸ್ತೀನಿ. ಅವ್ರಿನ ರೆಡಿ ಆಗೋ ತನಕ ನೀವು ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಏನೇನು ಸ್ವಲ್ಪ ಶೂಟ್ ಮಾಡಿದ್ದೀನಿ ಅದನ್ನೆಲ್ಲ ನೋಡಿ. ಈಗ ನನ್ನ ಮಗಳು ಯಾಕೋ ಡಲ್ಲ ಕುತ್ಕೊಂಡಿದ್ಲಲ್ಲ ಅಂತ ಅವಳದು ಮೊದಲು ತೆಗ್ದೆ. ಇವರು ನಮ್ಮ ಅಜ್ಜಿ, ಇವರು ನಮ್ಮ ಅತ್ತೆ, ಇವರು ನನ್ನ ಅಮ್ಮ. ಪಕ್ಕ ಕೂತಿರೋದು ನನ್ನ ತಂಗಿ ಮತ್ತು ತಂಗಿ ಮಗಳು. ಇವಳು ಬೆಂಗಳೂರಲ್ಲೇ ಇರೋದು. ನನ್ನ ತಂಗಿ ಮಗಳು 1.5 ವರ್ಷ ಮಗುಗೆ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇದೇನು ಫಂಕ್ಷನಿಂದ ಡೈರೆಕ್ಟು ಮನೆಗೆ ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಅಂದ್ಕೊಂಡ್ರಾ? ಸೊ ಸಾರಿ. ನಾನು ನಿಮಗೆ ಹೇಳಿದೆ ಅಮ್ಮನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇದೆ, ವೀಡಿಯೋಸ್ ಇದೆ ನೋಡಿ ಅಂತ. ನಾನು ಆ ವಿಡಿಯೋ ಮುಗಿಸೋ ಮುಂಚೆನೇ ಜನ ಬಂದುಬಿಟ್ರು ಒಳಗಡೆ, ರೂಮ್ ಒಳಗಡೆ. ಆಚೆ ತುಂಬ ನಾಯ್ಸ್ ಇತ್ತು. ಅಲ್ಲಿ ಬ್ರಾಹ್ಮಣರು ಬಂದಿದ್ದರು, ಅವರು ಗಂಟೆ ಶಬ್ದ ಎಲ್ಲ ಮಾಡ್ತಾಯಿದ್ರು. ಆಚೆ ಸಮಥಿಂಗ್ ಮಷೀನ್ ಎಲ್ಲ ಓಡ್ತಾ ಇತ್ತು. ನಂಗೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಅಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕಾಗಲಿಲ್ಲ. ಎಲ್ಲರೂ ಆಚೆ ಬಂದುಬಿಟ್ವಿ, ಅಲ್ಲೇನೋ ಕೆಲಸ ಇತ್ತು ಅಂತ. ಸೊ ವಿಡಿಯೋದಲ್ಲಿ ನೋಡಿರ್ತೀರ ನಮ್ಮಮ್ಮ ಯಾರು ಅಂತ ಗೊತ್ತಾಗಿರುತ್ತಲ್ವಾ. ಹಾಗೆಯೇ ಮುಂದಿನ ಸಾರಿ ಪಕ್ಕ ಕೂರಿಸ್ಕೊಂಡು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೊ ಇವತ್ತಿಗೆ ಸಾರಿ. ನಾನು ನೆನ್ನೆ
ಕಾರಲ್ಲಿ ಅಟ್ಲೀಸ್ಟ್ ಕೂತ್ಕೊಳ್ಬೇಕಾದ್ರೆ ಕೂತ್ಕೊಂಡಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಸ್ಟ್ರೇನ್ ಆಗಿತ್ತು, ಬಿಸಿಲು ಬೇರೆ ಜಾಸ್ತಿ ಇತ್ತು. ಕೂತ್ಕೊಂಡ ತಕ್ಷಣ ಮಲ್ಕೊಂಡ್ಬಿಟ್ಟೆ. ಎದ್ದಾಗ ಕತ್ಲೆ ಆಗಿಬಿಟ್ಟಿತ್ತು. ಕತ್ಲೆಯಲ್ಲಿ ವಿಡಿಯೋ ಶೂಟ್ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ, ಏನೂ ಕಾಣ್ತಾನೆ ಇರಲಿಲ್ಲ ನನ್ನ ಮುಖ. ಸೊ ಇವಾಗ ಏನು ಮಾಡೋಣ ಅಂತ ಬಂದಿದ್ದೀನಿ. ಹೇಗಿತ್ತು ಫಂಕ್ಷನ್ನು? ನಾನು ಹೇಗೆ ಕಾಣ್ತಾ ಇದ್ದೆ? ನನ್ನ ಕಸಿನ್ಸ್ನ, ನನ್ನ ತಂಗಿನ ಎಲ್ಲ ನೋಡಿರ್ತೀರ ಅಲ್ವಾ? ನಾವು 4 ಜನ ನಿಂತ್ಕೊಂಡಿದ್ದೀವಿ ನೋಡಿ ಒಂದು ಫೋಟೋಲಿ. ಅದು ನನ್ನ ತಂಗಿ ಮತ್ತು ನನ್ನ ಕಸಿನ್ನ ನೋಡಿರ್ತೀರ. ಮದುವೆಯಲ್ಲಿ ಒಂದು ನನ್ನ ತಮ್ಮನ ಮದುವೆಯಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆಮೇಲೆ ನಾಮಕರಣ ಮತ್ತು ಸತ್ಯನಾರಾಯಣ ಪೂಜೆ ವ್ಲಾಗ್ ನೋಡಿರ್ತೀರ, ಅದರಲ್ಲೂ ಕೂಡ ಇದ್ಲು ಅವಳು ನನ್ನ ಕಸಿನ್. ಇನ್ನೇನು ಅಷ್ಟೊಂದು ಸ್ಪೆಷಲ್ ಇಲ್ಲ. ನಮ್ಮ ಅಮ್ಮ ಅಪ್ಪ ಮತ್ತು ನನ್ನ ಕಸಿನ್ನ ಅಮ್ಮ ಅಪ್ಪ ಎಲ್ಲ ಇದ್ದರು. ನನ್ನ ಅತ್ತೆ ಮಾವನ್ನ ನೋಡಿರ್ತೀರ. ಇಷ್ಟು ನೆನ್ನೆ ಫಂಕ್ಷನ್ದು ಆಯಿತು. ಬಂದ ಮೇಲೆ ಮಲ್ಕೊಂಡ್ಬಿಟ್ಟೆ, ಕತ್ಲೆ ಆಗಿತ್ತು ಅಂತ, ಸುಸ್ತಾಗಿತ್ತು. ಇವತ್ತು ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿಗೆ ಪೊಂಗಲ್ ಮಾಡಿದ್ದೆ. ನನ್ನ ಮಗಳಿಗೆ ಪೊಂಗಲ್ ಇಷ್ಟ ಇಲ್ಲ, ಸ್ವಲ್ಪ ತಿಂದ್ಬಿಟ್ಟು ಈಗ ಆಟಾಡೋದಕ್ಕೆ ಹೊಟ್ಟೋಗಿದ್ದಾಳೆ. ನಾನೀಗ ಮನೇಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ, ಅದನ್ನು ಮಾಡಿಬಿಟ್ಟು ಅಡುಗೆನ ಮಾಡಿದ್ರೆ ನನ್ನ ಮಧ್ಯಾಹ್ನದ ತನಕದ ಕೆಲಸ ಮುಗೀತು. ಸೊ ಇಷ್ಟು ಸ್ನೇಹಿತರೆ ನೆನ್ನೆಯಿಂದ ಇವತ್ತು ತನಕ ಆಗಿರೋದು. ಇನ್ನೇನು ಸ್ಪೆಷಲ್ ನೋಡ್ತಾ ಇದ್ದೀರಾ? ನಾನಿವತ್ತು ಫಸ್ಟ್ ಟೈಮ್ ಹೇರ್ ಕಲರ್ ಮಾಡ್ಕೊಂಡಿದ್ದೀನಿ. ನೀವು ತುಂಬ ಜನ ಕಲರ್ ಚೇಂಜ್ ಮಾಡಿ ಅಂತ ಇದ್ರಲ್ಲ ನೋಡಿ, ನನಗೆ ಯಾಕೋ ಇಷ್ಟನೇ ಆಗ್ತಾಯಿಲ್ಲ. ನನಗೆ ಇದು ಕಲರ್ ಹೋದ ತಕ್ಷಣ ನಾನು ಐ ಆಮ್ ಬ್ಯಾಕ್ ಟು ಮೈ ನಾರ್ಮಲ್ ಕಲರ್, ದಟ್ ಈಸ್ ಮೆಹಂದಿ ನ್ಯಾಚುರಲ್ ಕಲರ್. ನನಗೆ ಅದೇ ಇಷ್ಟ ಆಗ್ತಾಯಿದೆ. ಇದು ಯಾಕೋ ನನಗೆ ಬರ್ಗ್ಯಾಂಡಿ ಕಲರ್ ತೊಗೊಂಡಿದ್ದು ಮೇ ಬಿ ತುಂಬ ಹೊತ್ತು ಬಿಟ್ಬಿಟ್ಟಿದೆ ಅನಿಸುತ್ತೆ, ಅದಕ್ಕೆ ಒಂಥರ ಬ್ಲ್ಯಾಕಾಗಿ ಕಾಣ್ತಾ ಇದೆ. ಹತ್ತಿರದಿಂದ ಸ್ವಲ್ಪ ಕೆಂಚು ಕಾಣುತ್ತೆ, ಬಟ್ ನನಗೆ ಇಷ್ಟ ಆಗ್ತಾಯಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಹೇಳಿ. ಇನ್ನು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆಲ್ಲರಿಗೂ ಹೇಳಬೇಕಿತ್ತು. ಏನು ಹೇಳಿ? ನಿಮಗೋಸ್ಕರ ತರಿಸಿರೋದು ನಾನು. ತುಂಬ ಜನ ನನ್ನ ಮೇಕಪ್ ಕಿಟ್ನ ನೋಡಿಬಿಟ್ಟು ಎಲ್ಲಿ ತೊಗೊಂಡಿದ್ದು ಹೇಳಿ, ನಮಗೂ ಬೇಕು ಅಂತ ಕೇಳಿದ್ರಿ. ಸೊ ನಿಮ್ಮೆಲ್ಲರಿಗೋಸ್ಕರ ನಾನು ಇವತ್ತು ತಂದು ಇಟ್ಕೊಂಡಿದ್ದೀನಿ. ಯಾರ್ಯಾರಿಗೆ ಬೇಕೋ ಅವರು ನನಗೆ ಪೇಟಿಎಮ್ ಮಾಡಬೇಕಾಗುತ್ತೆ. ಸೊ ಇದರ MRP ಬಂದು 150 rupees ಆ್ಯಂಡ್ ಕೊರಿಯರ್ ಚಾರ್ಜಸ್ ಬಂದು 50 rupees. ನಾನು ಇಂಡಿಯನ್ ಪೋಸ್ಟಲ್ಲಿಂದ ಮಾಡ್ತಾ ಇರೋದು. ಸೊ 50 rupees. ಅವರು ಯಾವುದೇ ಊರಿಗಾದರೂ ಪರವಾಗಿಲ್ಲ, 50 rupees ತೊಗೊಳ್ತಾರೆ, ಕೊರಿಯರ್ ಮಾಡ್ತಾರೆ. ಬೇರೆ ಕೊರಿಯರ್ ಆದರೆ ಒಂದೊಂದು ಊರಿಗೆ ಒಂದೊಂದು ಚಾರ್ಜಸ್ ಮಾಡ್ತಾರೆ. ಸೊ ವಿತೌಟ್ ಟೆನ್ಷನ್, ನೀವು ಎಲ್ಲೇ ಇರಿ, ಯಾವುದೇ ಊರಲ್ಲಿರಿ, ನೀವು ನನಗೆ ಪೇಟಿಎಮ್ನ ಮಾಡಿಬಿಟ್ಟು ನಿಮ್ಮ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ನ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಾಪ್ ಮಾಡಿದ್ರೆ ಇದನ್ನು ನಾನು ಕೊರಿಯರ್ ಮಾಡ್ತೀನಿ. ಇದನ್ನು ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೊಂದು ಸಾರಿ. 2 zips ಇರುತ್ತೆ ನೋಡಿ, ಇಲ್ಲೊಂದಿದೆ. ಇಲ್ಲಿ ಪೌಚಸ್ ಇದೆ, ಸಣ್ಣ ಸಣ್ಣ ಪೌಚಸ್ಸು. ಒಳಗಡೆ ಸ್ಪೇಷಿಯಸ್ ಆಗಿದೆ. ಇಲ್ಲೊಂದು ಮಿರರ್ ಇದೆ. ಸೊ ವೆರಿ ನೈಸ್. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ನಾನು ಗಿವ್ ಅವೇಲ್ ಕೂಡ ಕೊಟ್ಟಿದ್ದೆ, ಅವ್ರಿಗೂ ಕೂಡ ತುಂಬ ಇಷ್ಟ ಆಗಿತ್ತು. ನಾನು ಊರಿಗೆ ತೊಗೊಂಡೋಗಿದ್ದೆ ಈ ಸಾರಿ, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಅಂತ ಇದ್ರು. ಸೊ ನೀವು ಕೂಡ ಇಷ್ಟಪಟ್ಟಿದ್ರಲ್ಲ, ಅದಕ್ಕೆ ನಾನು 10 pieces ತರಿಸಿದ್ದೀನಿ. ಸೊ ಯಾರಿಗೆ ಬೇಕೋ ಆದಷ್ಟು ಬೇಗ ನೀವು ಪೇಟಿಎಮ್ ಮಾಡಬೇಕು. ಕೆಲವರು ಹೇಳ್ತಾ ಇದ್ರಿ, ನಾನು ಲಾಸ್ಟ್ ಟೈಮು ಸಾನುಗೆ ಹಚ್ಚೋ ಮಸಾಜ್ ಆಯಿಲ್ನ ಕೊರಿಯರ್ ಮಾಡಿದಾಗ ಪೇಟಿಎಮ್ ಮಾಡಿ ಅಂತ ಕೇಳಿದಾಗ ಗೂಗಲ್ ಪೇ ಇದೆಯಾ, ಫೋನ್ಪೇ ಇದೆಯಾ ಅಂತ. ಬಟ್ ಆ ನಂಬರ್ಗೆ ಅದೆಲ್ಲ ಯಾಕೋ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೋ ಲಿಂಕ್ ಆಗ್ತಾ ಇಲ್ಲ. ಸೊ ಪೇಟಿಎಮ್ ಇಸ್ ದ ಓನ್ಲಿ ಆಪ್ಷನ್. ನೀವೇನು ಮಾಡ್ಬೋದು ಅಂದರೆ ನಿಮ್ಮ ನಂಬರಿಂದನೇ ಮಾಡಬೇಕು ಅಂತ ಇಲ್ಲ. ನಿಮ್ಮ ಹಸ್ಬೆಂಡ್ ನಂಬರ್, ನಿಮ್ಮ ಫ್ರೆಂಡ್ ನಂಬರ್, ನಿಮ್ಮ ರಿಲೇಟಿವ್, ನೇಬರ್ ಯಾರಿಂದಾದರೂ ಪೇಟಿಎಮ್ನ ಮಾಡಿಬಿಟ್ಟು ಆ ಸ್ಕ್ರೀನ್ಶಾಟ್ನ ನೀವು ವಾಟ್ಸ್ಯಾಪ್ ಮಾಡಬೇಕು. ಸ್ಕ್ರೀನ್ಶಾಟ್, ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ ನೀವು ವಾಟ್ಸ್ಯಾಪ್ ಮಾಡಿದ್ರೆ ಸಾಕು. ನಾನು ಅದನ್ನು ನನಗೆ ರೀಚ್ ಆದಾಗ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಸೊ ಸಿಂಪಲ್. ಆ್ಯಂಡ್ 150 rupeesಗೆ ಇದು ತುಂಬಾ ಚೆನ್ನಾಗಿದೆ. ನಾನು ಬೇರೆ ಕಡೆ ಎಲ್ಲ ನೋಡಿದೆ, ಮಲ್ಲೇಶ್ವರಮಲ್ಲಿ ಕೂಡ ನೋಡಿದೆ, 100 rupees ಅಂತೆ. ನೋಡೋದಕ್ಕೆ ಬರೀ ಟ್ರಾನ್ಸ್ಪರೆಂಟ್ ಕವರ್ ಇದೆ ಅಷ್ಟೇ. ಇದು ಎಷ್ಟು ಲುಕ್ ಆಗಿದೆ, ಅದು ಬರೀ ಟ್ರಾನ್ಸ್ಪರೆಂಟ್ ಕವರಲ್ಲಿ ಒಂದು ಜಿಪ್ ಇತ್ತು ಅಷ್ಟೇ, ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಐ ಡಿಸೈಡೆಡ್ ನಿಮಗೋಸ್ಕರ ನಾನು ತೊಗೊಳ್ಬೇಕು ಅಂತ. ಈಗ ಇಷ್ಟೇ ಸ್ನೇಹಿತರೆ, ನಾನು ಇವತ್ತಿನ ಈ ವಿಡಿಯೋ ಇದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ನೆನ್ನೆ ಫಂಕ್ಷನ್ ಕೂಡ ಹೇಗಾಯಿತು ಅಂತ ತಿಳಿಸಿದ್ದೀನಿ. ಈಗ ನನ್ನ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಬಾಯ್. ಅದರ ಮುಂಚೆ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಲೈಕ್ ಮಾಡಬೇಕು, ಹಾಗೆ ಶೇರ್ ಮಾಡಬೇಕು. ಓಕೆ ಸ್ನೇಹಿತರೆ, 10 pieces ಇದೆ. ಅದು ಆದಷ್ಟು ಬೇಗ ಪೇಟಿಎಮ್ ಮಾಡಿ. ಆಮೇಲೆ ಆ ಪೇಟಿಎಮ್ ಮಾಡಿಬಿಟ್ಟು ಜಸ್ಟ್ ವಾಟ್ಸ್ಯಾಪ್ ಮಾಡಿ. ನನಗೆ ಕಾಲ್ಸ್ ಆಗಲಿ, ಬೇರೆ ಎಕ್ಸ್ಟ್ರಾ ವಾಟ್ಸ್ಯಾಪ್ಸ್ ಆಗಲಿ ಪ್ಲೀಸ್ ಮಾಡಬೇಡಿ. ನನಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ನಾನು ರಿಪ್ಲೈ ಮಾಡದೇ ಇದ್ದಾಗ ನೀವು ಬೇಜಾರು ಕೂಡ ಮಾಡ್ಕೊಳ್ತೀರಾ. ಅದೆಲ್ಲ ಆಗಬಾರ್ದು ಅಂತ ನಾನು ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಇಲ್ಲಾಂದರೆ
ನಿಮ್ಮ ಜೊತೆ ನಾನು ಎಲ್ಲ ಕಮೆಂಟ್ಸಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ತುಂಬ ಇಂಟ್ರಾಕ್ಟಿವ್ ಆಗಿರ್ತೀನಿ. ನನಗೆ ತುಂಬ ಇಷ್ಟ ನಿಮ್ಮ ಕಮೆಂಟ್ಸ್ಗಳೆಲ್ಲ ನೋಡಿದಾಗ. ಸೊ ಬರೀ ಇದು ರಿಲೇಟೆಡ್ ಮಾತ್ರನೇ ವಾಟ್ಸಪ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್.